ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಸರಣಿಯಲ್ಲಿ ಗ್ರಾಮ ಲೆಕ್ಕಿಗ ಹಾಗೂ PDO ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಕನ್ನಡ ಹಾಗೂ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಉಪಯುಕ್ತವಂಥ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಸ್ಟಡಿ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ದಕ್ಷಿಣ ಭಾರತದ ಮೀರಾದೇವಿ ಎಂದು ಯಾರನ್ನು ಕರೆಯುತ್ತಾರೆ? ರಮಾದೇವಿ, ನಿರ್ಮಲಾ, ಅಕ್ಕಮಹಾದೇವಿ, ಸುಮತಿ. ದಕ್ಷಿಣ ಭಾರತದ ಮೀರಾದೇವಿ ಎಂದು ಅಕ್ಕಮಹಾದೇವಿಯವರನ್ನು ಕರೆಯುತ್ತಾರೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ಎರಡನೇ ಪ್ರಶ್ನೆ ಹೀಗಿದೆ: ವೀರ ಮಾರ್ತಾಂಡ ದೇವ ಎಂಬ ಬಿರುದನ್ನು ಹೊಂದಿದವರು ಯಾರು? ಒಂದನೇ ನಾಗವರ್ಮ, ಪೊನ್ನ, ನಯಸೇನ, ಚಾವುಂಡರಾಯ. ವೀರ ಮಾರ್ತಾಂಡ ದೇವ ಎಂಬ ಬಿರುದನ್ನು ಹೊಂದಿದವರು ಚಾವುಂಡರಾಯರು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ವಿಡಂಬನಾ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ನಾಗಚಂದ್ರ, ನಾಗವರ್ಮ, ನಯಸೇನ, ದುರ್ಗಸಿಂಹ. ವಿಡಂಬನಾ ಕವಿ ಎಂದು ನಯಸೇನರವರನ್ನು ಕರೆಯುತ್ತಾರೆ. ಆಯ್ಕೆ 3 ಸರಿಯಾದಂಥ ಉತ್ತರ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಬಿರುದು ಪಡೆದ ಕವಿ ಯಾರು? ಜನ್ನ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3 ಕುಮಾರವ್ಯಾಸ. ರಗಳೆ ಕವಿ ಮತ್ತು ಶಿವಕವಿ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ರಾಘವಾಂಕ, ಹರಿಹರ, ಸಿದ್ದರಾಮ, ಚನ್ನಬಸವಣ್ಣ. ರಗಳೆ ಕವಿ ಮತ್ತು ಶಿವಕವಿ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಹರಿಹರ. ಆಯ್ಕೆ 2 ಸರಿಯಾದಂಥ ಉತ್ತರ. ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ರಾಘವಾಂಕ, ಕುಮಾರವ್ಯಾಸ, ಹರಿಹರ, ಜನ್ನ. ಷಟ್ಪದಿ ಬ್ರಹ್ಮ ಎಂದು ರಾಘವಾಂಕರನ್ನು ಕರೆಯುತ್ತಾರೆ. ಆಯ್ಕೆ 1 ಸರಿಯಾದಂಥ ಉತ್ತರ. ನಾದಲೋಲ ಮತ್ತು ಉಪಮಾಲೋಲ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ಲಕ್ಷ್ಮೀಶ, ನಂಜುಂಡ ಕವಿ, ಕೇಶಿರಾಜ, ಶಿಶುಮಾಯಣ. ನಾದಲೋಲ ಮತ್ತು ಉಪಮಾಲೋಲ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಲಕ್ಷ್ಮೀಶ. ಆಯ್ಕೆ 1 ಸರಿಯಾದಂಥ ಉತ್ತರ. ಕವಿತಾಸಾರ ಮತ್ತು ತತ್ವ ವಿದ್ಯಾಕಲಾಪ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ಅಂಬಿಗರ ಚೌಡಯ್ಯ, ಪಾಲ್ಕುರಿಕೆ ಸೋಮ, ಕುಮದೇಂದು, ಚೌಂಡರಸ. ಕವಿತಾಸಾರ ಮತ್ತು ತತ್ವ ವಿದ್ಯಾಕಲಾಪ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಪಾಲ್ಕುರಿಕೆ ಸೋಮನಾಥ. ಆಪ್ಷನ್ 2 ಸರಿಯಾದಂಥ ಉತ್ತರ. ಕವಿ ರಾಜಹಂಸ ಎಂಬ ಬಿರುದು ಹೊಂದಿರುವ ಕವಿ ಯಾರು? ಕುಮಾರ ವಾಲ್ಮೀಕಿ, ಭೀಮಕವಿ, ಷಡಕ್ಷರಿ, ತಿರುಮಲಾರ್ಯ. ಕವಿ ರಾಜಹಂಸ ಎಂಬ ಬಿರುದು ಹೊಂದಿರುವ ಕವಿ ಕುಮಾರ ವಾಲ್ಮೀಕಿ. ಆಯ್ಕೆ 1 ಸರಿಯಾದಂಥ ಉತ್ತರ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕನಕದಾಸ, ವಾದಿರಾಜ, ಬಸವಣ್ಣ, ಪುರಂದರದಾಸ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರವರನ್ನು ಕರೆಯಲಾಗುತ್ತದೆ. ಆಯ್ಕೆ 4 ಸರಿಯಾದಂಥ ಉತ್ತರ. ಸರಸ ಸಾಹಿತ್ಯದ ವರದೇವತೆ ಎಂದು ಯಾರನ್ನು ಕರೆಯುತ್ತಾರೆ? ಸರಸ ಸಾಹಿತ್ಯದ ವರದೇವತೆ ಎಂದು ಯಾರನ್ನು ಕರೆಯುತ್ತಾರಪ್ಪ ತಂದರೆ ಸಂಚಿ-ಹೊನ್ನಮ್ಮ. ಆಯ್ಕೆ 2 ಸರಿಯಾದಂಥ ಉತ್ತರ. ಕನ್ನಡದ ವರಕವಿ ಎಂಬ ಬಿರುದನ್ನು ಪಡೆದ ಕವಿ ಯಾರು? ಕುವೆಂಪು, ವಿ.ಕೃ. ಗೋಕಾಕ್, ಶಿವರಾಮ್ ಕಾರಂತ್, ದ.ರಾ. ಬೇಂದ್ರೆ. ಕನ್ನಡದ ವರಕವಿ ಎಂಬ ಬಿರುದನ್ನು ಪಡೆದ ಕವಿ ದ.ರಾ. ಬೇಂದ್ರೆ. ಆಯ್ಕೆ 4 ಸರಿಯಾದಂಥ ಉತ್ತರ. ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂದು ಯಾರನ್ನು ಕರೆಯುತ್ತಾರೆ? ಆರ್. ನರಸಿಂಹಾಚಾರ್, ಎಸ್.ಜಿ. ನರಸಿಂಹಾಚಾರ್, ಡಿ.ವಿ.ಜಿ. ಉತ್ತಂಗಿ ಚೆನ್ನಪ್ಪ. ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂದು ಆರ್. ನರಸಿಂಹಾಚಾರ್ ಅವರನ್ನು ಕರೆಯಲಾಗುತ್ತದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಬಸವಪ್ಪ ಶಾಸ್ತ್ರಿಯವರಿಗಿರುವ ಬಿರುದು ಯಾವುದು? ಅಭಿನವ ಕವಿ, ಅಭಿನವ ಕಾಳಿದಾಸ, ಅಭಿನಯ ತಾರೆ, ಕನ್ನಡ ತಾರೆ.
ಬಸವಪ್ಪ ಶಾಸ್ತ್ರಿಯವರಿಗಿರುವ ಬಿರುದು ಅಭಿನವ ಕಾಳಿದಾಸ. ಆಯ್ಕೆ 2 ಸರಿಯಾದಂಥ ಉತ್ತರವಾಗಿದೆ. ಆಧುನಿಕ ಸರ್ವಜ್ಞ ಎಂಬ ಬಿರುದನ್ನು ಹೊಂದಿರುವ ಕನ್ನಡದ ಕವಿ ಯಾರು? ಮಧುರಚನ್ನ, ಬೆನಗಲ್ ರಾಮರಾವ್, ಪೂತಿನ, ಡಿ.ವಿ.ಜಿ. ಆಧುನಿಕ ಸರ್ವಜ್ಞ ಎಂಬ ಬಿರುದನ್ನು ಹೊಂದಿರುವ ಕನ್ನಡದ ಕವಿ ಡಿ.ವಿ.ಜಿ. ಆಯ್ಕೆ 4 ಸರಿಯಾದಂಥ ಉತ್ತರ. ಸಂತ ಕವಿ ಎಂದು ಖ್ಯಾತಿ ಪಡೆದಿರುವ ಕವಿ ಯಾರು? ಆಯ್ಕೆ 3 ಪೂತಿನ. ಕನ್ನಡದ ಕಾಳಿದಾಸ ಎಂಬ ಬಿರುದನ್ನು ಪಡೆದಿರುವ ಕವಿ ಯಾರು? ಎಸ್.ವಿ. ಪರಮೇಶ್ವರ ಭಟ್, ಮಿರ್ಜಿ ಅಣ್ಣಾರಾಯ್, ಕುವೆಂಪು, ಆರ್.ಸಿ. ಹಿರೇಮಠ್. ಕನ್ನಡದ ಕಾಳಿದಾಸ ಎಂಬ ಬಿರುದನ್ನು ಪಡೆದಿರುವ ಕವಿ ಎಸ್.ವಿ. ಪರಮೇಶ್ವರ ಭಟ್. ಆಯ್ಕೆ 1 ಸರಿಯಾದಂಥ ಉತ್ತರ. ಕೆ.ಎಸ್. ನರಸಿಂಹಸ್ವಾಮಿ ಅವರಿಗೆ ಇರುವ ಬಿರುದು ಏನು? ಸ್ನೇಹ ಕವಿ, ಮೈಸೂರು ಕವಿ, ಪ್ರೇಮ ಕವಿ, ಮೇಲಿನ ಯಾವುದೂ ಅಲ್ಲ. ಕೆ.ಎಸ್. ನರಸಿಂಹಸ್ವಾಮಿಯವರಿಗೆ ಇರುವ ಬಿರುದು ಪ್ರೇಮ ಕವಿ. ಆಯ್ಕೆ 3 ಸರಿಯಾದಂಥ ಉತ್ತರ. ಚುಟುಕು ಬ್ರಹ್ಮ ಎಂದು ಹೆಸರುವಾಸಿಯಾಗಿದ್ದವರು ಯಾರು? ದಿನಕರ ದೇಸಾಯಿ, ಜಿ.ಎಸ್. ಅಮುರ, ಕಯ್ಯಾರ್ ಕಿಂಗಣ್ಣರೈ, ಸುನಂದಮ್ಮ. ಚುಟುಕು ಬ್ರಹ್ಮ ಎಂದು ಹೆಸರುವಾಸಿಯಾಗಿದ್ದವರು ದಿನಕರ ದೇಸಾಯಿ. ಆಯ್ಕೆ 1 ಸರಿಯಾದಂಥ ಉತ್ತರವಾಗಿದೆ. ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಯಾರು? ಜಿ.ಪಿ. ರಾಜರತ್ನಂ, ಸಿಂಪಿ ಲಿಂಗಣ್ಣ, ಪರ್ವತರಾಣಿ, ಟಿ.ಪಿ. ಕೈಲಾಸಂ. ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಟಿ.ಪಿ. ಕೈಲಾಸಂ. ಆಯ್ಕೆ 4 ಸರಿಯಾದಂಥ ಉತ್ತರ. ಕನ್ನಡ ಸಾಹಿತ್ಯ ಲೋಕಕ್ಕೆ ರಗಳೆ ಎಂಬ ವಿಶಿಷ್ಟ ಪ್ರಕಾರವನ್ನು ಪರಿಚಯಿಸಿದವನು ಯಾರು? ಹರಿಹರ. ಆಯ್ಕೆ 3 ಸರಿಯಾದಂಥ ಉತ್ತರ. ರಾಮನಾಥ ಎಂಬ ಅಂಕಿತನಾಮ ಹೊಂದಿದ್ದ ಈ ವಚನಕಾರ ಬಸವಣ್ಣನಿಗಿಂತ ಹಿರಿಯವನು. ಆಯ್ಕೆ 1 ಅಲ್ಲಮಪ್ರಭು, ಆಯ್ಕೆ 2 ಅಕ್ಕಮಹಾದೇವಿ, ಆಯ್ಕೆ 3 ಸರ್ವಜ್ಞ, ಆಯ್ಕೆ 4 ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯ ಸರಿಯಾದಂಥ ಉತ್ತರ. ಆಯ್ಕೆ 4. ಸ್ತ್ರೀ ಧರ್ಮದ ಸೊಗಸಾದ ನಿರೂಪಣೆಯ ಹದಿಬದೆಯ ಧರ್ಮ ಕೃತಿಯ ಕವಯತ್ರಿ ಯಾರು? ಗಂಗಾಂಬಿಕೆ, ನೀಲಾಂಬಿಕೆ, ಅತ್ತಿಮಬ್ಬೆ, ಸಂಚಿಯ ಹೊನ್ನಮ್ಮ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಂಚಿಯ ಹೊನ್ನಮ್ಮವಾಗಿದೆ. ಆಯ್ಕೆ 4 ಸರಿಯಾದಂಥ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ರಾಘವಾಂಕ ವಿರಚಿತ ಕೃತಿಯಲ್ಲ? ಸೋಮನಾಥ ಚರಿತೆ, ಹರಿಶ್ಚಂದ್ರ ಕಾವ್ಯ, ಶರಭ ಸಾಹಿತ್ಯ, ರಾಮನಾಥ ಚರಿತೆ. ರಾಮನಾಥ ಚರಿತೆ ಸರಿಯಾದಂಥ ಉತ್ತರ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಸ್ನೇಹಿತರೆ.